ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾನು ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ. ಈ ಸ್ತೋತ್ರವನ್ನು ಮಹಾಲಕ್ಷ್ಮಿ ಕಲಶದ ಮುಂದೆ ಒಂದು ಮಹಾಲಕ್ಷ್ಮಿ ಹೃದಯ ರಂಗೋಲಿಯನ್ನು ಹಾಕಿ ಈ ಸ್ತೋತ್ರವನ್ನು ಹೇಳ್ಕೊರಿ ಮತ್ತು ಮಹಾಲಕ್ಷ್ಮಿಯ ಅಷ್ಟನಾಮಗಳನ್ನು ಹೇಳ್ಕೊಡ್ತೀನಿ. ಈ ನಾಮಗಳನ್ನು ಹೇಳ್ಕೊಂಡು ಈ ಸ್ತೋತ್ರವನ್ನು ಹೇಳ್ಕೊಂಡು ರಂಗೋಲಿ ಹಾಕಿದ್ರೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಮ್ಮ ಮನೆಯೊಳಗೆ ನೆಲೆಸಿ ಸುಖ ಸಂತೋಷ ಸಮೃದ್ಧಿ ಸಂತಾನಗಳನ್ನು ಕೊಟ್ಟು ಕಾಪಾಡ್ತಾಳೆ. ನೋಡ್ರಿ, ಈ ಥರ ಮಹಾಲಕ್ಷ್ಮಿ ಹೃದಯ ರಂಗೋಲಿ ಎಲ್ರಿಗೂ ಗೊತ್ತಿರುತ್ತಲ್ಲ, ಹಾಗಾಗಿ ನಾನು ಅದನ್ನು ತೋರ್ಸಕ್ಕೆ ಹೋಗಿಲ್ಲ. ಈ ಥರ ರಂಗೋಲಿ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಂಕುಮ, ಆಮೇಲೆ ಅಕ್ಷತೆ, ಒಂದು ಹೂವನ್ನು ಏರಿಸಿ ಆ ಹೃದಯ ರಂಗೋಲಿಗೂ ನಮಸ್ಕಾರ ಮಾಡ್ಕೊರಿ. ಯಾಕಂದ್ರೆ ಮಹಾಲಕ್ಷ್ಮಿ ಅದ್ರೊಳಗೆ ನೆಲೆಸಿರ್ತಾಳೆ. ಆಕೆ ಹೃದಯನ ಹಾಕಿರೋದ್ರಿಂದ ಅದ್ರೊಳಗೆ ನೆಲೆಸಿರ್ತಾಳೆ ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ರಿ. ಮತ್ತು ಸ್ತೋತ್ರವನ್ನು ಈ ರಂಗೋಲಿ ಹಾಕಿದ ನಂತರ ಯಾವ ಸ್ತೋತ್ರವನ್ನು ಹೇಳಬೇಕಂತಂದ್ರೆ ಬರ್ರಿ ನೋಡೋಣ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತಸಮಸ್ತದೇವವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭವೇತ್ ಬ್ರಹ್ಮೇಂದ್ರಗಂಗಾಧರಾಂ ತ್ವಂತ್ರೈಲೋಕ್ಯಕುಟುಂಬಿನಿ ಸರಸಿಜಂ ವಂದೇ ಮುಕುಂದಪ್ರಿಯಾಂ. ಈ ಸ್ತೋತ್ರವನ್ನು ಹೇಳಿ ಮಹಾಲಕ್ಷ್ಮಿ ಮುಂದೆ ಆ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗ್ರಿ. ಮತ್ತು ಅದೇ ಥರ ಮಹಾಲಕ್ಷ್ಮಿಯ ಅಷ್ಟನಾಮಗಳನ್ನು ಹೇಳ್ಕೊಡ್ತೀನಿ. ಈ ನಾಮಗಳನ್ನು ಮಹಾಲಕ್ಷ್ಮಿಗೆ ಹೇಳ್ರಿ ಅಂತ ಹೇಳ್ತೀನಿ. ಆದಿಲಕ್ಷ್ಮೀ ನಮಸ್ತುಭ್ಯಂ, ಧಾನ್ಯಲಕ್ಷ್ಮೀ ನಮೋಸ್ತುತೆ, ಧೈರ್ಯಲಕ್ಷ್ಮೀ ನಮಸ್ತೇಸ್ತು, ಗಜಲಕ್ಷ್ಮೀ ನಮೋ ನಮಃ, ಸಂತಾನಲಕ್ಷ್ಮೀ ನಮಸ್ತುಭ್ಯಂ, ವಿದ್ಯಾಲಕ್ಷ್ಮೀ ನಮೋಸ್ತುತೆ, ವಿಜಯಲಕ್ಷ್ಮೀ ನಮಸ್ತೇಸ್ತು, ಧನಲಕ್ಷ್ಮೀ ನಮೋ ನಮಃ, ಅಷ್ಟಸಿದ್ಧಿಪ್ರದಾಂ ಅಷ್ಟೈಶ್ವರ್ಯಸ್ವರೂಪಿಣೀಂ ನಮಾಮಿ ಶಿರಸಾ ದೇವಿಂ ಅಷ್ಟಲಕ್ಷ್ಮೀ ಸ್ವರೂಪಿಣೀಂ. ಈ ಥರ ಮಹಾಲಕ್ಷ್ಮಿಯ ಅಷ್ಟನಾಮಗಳನ್ನು ಹೇಳಿಕೊಂಡು ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳಿಕೊಂಡು ಆ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗ್ರಿ. ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ.